ತಮಿಳುನಾಡಿಗೆ ಕುಂತ್ರು ನಿಂತ್ರು ಕರ್ನಾಟಕದ ಚಿಂತೆ ಎನ್ನುವಂತಾಗಿದೆ. ಮೊನ್ನೆಯಷ್ಟೇ ಮೆಟ್ರೋ ಪ್ರಸ್ತಾಪಿಸಿದ್ದ ವಿಜಯ್ ಸರ್ಕಾರದ್ದು ಈಗ ಕಾವೇರಿ ಮೇಕೆದಾಟುವಿನದ್ದೇ ಜಪ ತಪವಾಗಿದೆ. ಅದರಲ್ಲೂ ಇದು ಕಾವೇರಿ ವಿಚಾರದಲ್ಲಿ ತಮಿಳುನಾಡಿನ ವಿಧಾನಸಭೆಯೇ ಹೋಳಾಗಿ ಹೋಗಿತ್ತು. ಆಡಳಿತ ಪಕ್ಷ ವರ್ಸಸ್ ವಿಪಕ್ಷ ನಾಯಕರ ಮಧ್ಯೆ ವಾಗ್ಯುದ್ಧವೇ ನಡೆಯಿತು. ಫಿಲ್ಮಿ ಸ್ಟೈಲ್ನಲ್ಲಿ ಡೈಲಾಗ್ಗಳು ತೇಲಿ ಬಂದವು. அரசியலே நாங்கள் தான் அப்படின்னு சொல்லிக்கிறவங்களுக்கு இது எப்படி தெரியாமல் போச்சுன்னு எனக்கு தெரியல. முன்ன பின்ன பேப்பர் படிச்சிருந்தா நாட்டில் என்ன நடக்குதுன்னு தெரிஞ்சிருக்கு. ತಮಿಳುನಾಡು ಕಾವೇರಿ ಹಾಗೂ ಮೇಕೆದಾಟು ವಿಚಾರದಲ್ಲಿ ಯಾವಾಗಲೂ ಕರ್ನಾಟಕದ ಜೊತೆ ಕಾಲ್ ಕೆರೆಕೊಂಡು ಜಗಳಕ್ಕೆ ಬರುವ ರಾಜ್ಯ. ಅದು ಕರುಣಾನಿಧಿ, ಜಯಲಲಿತಾರಿಂದ ಹಿಡಿದು ಈಗಿನ ಸಿಎಂ ವಿಜಯ್ ಕಾಲಕ್ಕೂ ಈ ಕಿರಿಕ್ ಮನಸ್ಥಿತಿ ಬದಲಾಗಿಲ್ಲ. ಆದರೆ ಈ ಪೈಕಿ ಪ್ರಸ್ತುತ ವಿಜಯ್ ಮಾತ್ರ ಭಿನ್ನವಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ನೀರಿನ ಸಂಬಂಧ ವಿವಾದ ತೀವ್ರಗೊಂಡಿರುವಾಗಲೇ ವಿಜಯ್ ನೀಡಿದ ಹೇಳಿಕೆ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ತಮಿಳುನಾಡು ವಿಧಾನಸಭೆಯಲ್ಲಿ ಮತ್ತೆ ಕಾವೇರಿ ಪ್ರಸ್ತಾಪ. ಮೇಕೆದಾಟು ವಿಚಾರಕ್ಕೆ ಉದಯನಿಧಿ ವಿಜಯ್ ವಾಗ್ವಾದ. ತಮಿಳುನಾಡು ವಿಧಾನಸಭೆಯಲ್ಲಿ ಕಾವೇರಿ ಹಾಗೂ ಮೇಕೆದಾಟು ಬಗ್ಗೆ ಆಡಳಿತ ಪಕ್ಷ ವರ್ಸಸ್ ವಿಪಕ್ಷಗಳ ನಡುವೆ ದೊಡ್ಡ ವಾಗ್ಯುದ್ಧವೇ ನಡೆದಿದೆ. ಸರ್ಕಾರದ ವಿರುದ್ಧ ಮಾತಿನ ಕತ್ತಿ ಹಿಡಿದ ವಿಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ ಮೇಕೆದಾಟು ನಿರ್ಮಿಸದಂತೆ ತಡೆಯಲು ಏನ್ ಮಾಡಿದ್ದೀರಿ ಅಂತ ಸಿಎಂ ವಿಜಯ್ಗೆ ಪ್ರಶ್ನಿಸಿದ್ರು. ಇದಕ್ಕೆ ಉತ್ತರ ನೀಡಿದ ಸಿಎಂ, ಈಗಾಗಲೇ ಮೇಕೆದಾಟು ಡ್ಯಾಂ ನಿರ್ಮಿಸದಂತೆ ನಿರ್ಣಯ ಕೈಗೊಳ್ಳಲಾಗಿದೆ. ಮೇಕೆದಾಟು ಡ್ಯಾಂ ನಿರ್ಮಾಣ ವಿರೋಧಿಸಿ ಪ್ರಧಾನಿಗೆ ಪತ್ರ ಬರೆದಿದ್ದೇವೆ ಎಂದರು. ಇದೇ ವೇಳೆ 1969ರಲ್ಲಿ ಕರ್ನಾಟಕ ಡ್ಯಾಂ ನಿರ್ಮಾಣ ಮಾಡಲು ಅವಕಾಶ ನೀಡಿದ್ದೇ ಡಿಎಂಕೆ ಸರ್ಕಾರ ಅಂತ ವಿಪಕ್ಷ ನಾಯಕರ ಬಾಯನ್ನೇ ಕಟ್ಟಿಹಾಕುವಂತೆ ಮಾಡಿದ್ರು. ಸರ್ವಪಕ್ಷ ಸಭೆ ಕರೆಯಲು ಉದಯನಿಧಿ ಸ್ಟಾಲಿನ್ ಆಗ್ರಹ. ಇನ್ನು ಮೇಕೆದಾಟು ಯೋಜನೆ ವಿರುದ್ಧ ತಮಿಳುನಾಡಿನ ಎಲ್ಲಾ ಪಕ್ಷಗಳು ಒಟ್ಟಾಗಬೇಕು ಅಂತ ವಿಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ ಆಗ್ರಹಿಸಿದ್ರು. ಈಗಾಗಲೇ ಕರ್ನಾಟಕ ಸರ್ಕಾರ ಸರ್ವಪಕ್ಷಗಳ ಸಭೆ ಕರೆದಂತೆ ನಮ್ಮ ಸರ್ಕಾರವು ಸಭೆ ಕರೆದು ಚರ್ಚಿಸಬೇಕಿದೆ ಅಂತ ಒತ್ತಾಯಿಸಿದ್ರು. ತಮಿಳುನಾಡು ಸಿಎಂ ವಿಜಯ್ ಕರ್ನಾಟಕ ಸಿಎಂ ಡಿಕೆಶಿ ಭೇಟಿಯ ನಿರ್ಧಾರವನ್ನು ಟೀಕಿಸಿದ್ರು. ಇತ್ತ ವಿಧಾನಸಭೆಯಲ್ಲಿ ಉದಯನಿಧಿ ಸ್ಟಾಲಿನ್ಗೆ ವಿಜಯ್ ಫಿಲ್ಮಿ ಸ್ಟೈಲ್ನಲ್ಲೇ ತಿರುಗೇಟು ಕೊಟ್ರು. ಕಾವೇರಿ ವಿಚಾರದಲ್ಲಿ ನಾವು ಕೀಳು ರಾಜಕಾರಣ ಮಾಡಲ್ಲ, ಆದರೆ ಉತ್ತಮ ಫಲಿತಾಂಶ ಸಿಗುವ ಸಾಧ್ಯತೆ ಹಿನ್ನೆಲೆ ನಾನು ಕರ್ನಾಟಕದ ಸಿಎಂ ಜೊತೆ ಮಾತುಕತೆಗೆ ಮುಂದಾಗಿದ್ದೆ ಅಂತ ಹೇಳಿದ್ದಾರೆ. ಕಾವೇರಿ ವಿವಾದ ಹಾಗೂ ಮೇಕೆದಾಟು ವಿಚಾರವಾಗಿ ಡಿಕೆ ಶಿವಕುಮಾರ್ ಹಾಗೂ ಜೋಸೆಫ್ ವಿಜಯ್ ನಡುವೆ ನಿಗದಿಯಾಗಿದ್ದ ಮಾತುಕತೆ ರದ್ದಾಗಿತ್ತು. ಈ ಬಗ್ಗೆ ಇಂದು ಸಿಎಂ ವಿಜಯ್ ಮಾತನಾಡಿ ಎಲ್ಲದಕ್ಕೂ ತೆರೆ ಎಳೆದ್ರು. ಅಲ್ಲದೆ ವೈರಿ ರಾಷ್ಟ್ರಗಳೇ ತಮ್ಮ ನಡುವಿನ ಸಮಸ್ಯೆಯನ್ನ ಮಾತುಕತೆಯಿಂದ ಬಗೆಹರಿಸಿಕೊಳ್ಳುತ್ತವೆ, ಅಂಥದ್ರಲ್ಲಿ ನೆರೆ ರಾಜ್ಯದೊಂದಿಗೆ ಮಾತನಾಡೋದ್ರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನಿಸಿದ್ರು. ಕಾವೇರಿಗಾಗಿ ಯಾವ ಅಪಮಾನಕ್ಕೂ ಸಿದ್ಧ ಅಂತ ಕೊನೆಯಲ್ಲಿ ರಾಜಕೀಯ ಡೈಲಾಗ್ ಹೊಡೆದ್ರು. ಈ ವೇಳೆ ಕಾವೇರಿ ಜಲ ವಿವಾದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಸಿಎಂ ವಿಜಯ್ ಮುಂದಾಗಿದ್ದಾರೆ. ಪ್ರಧಾನಿ ಮೋದಿಗೆ ಪತ್ರ ಬರೆದು ಗೋದಾವರಿ, ಕಾವೇರಿ, ಗುಂಡರ್ ನದಿಗಳ ಜೋಡಣೆಗೆ ಮನವಿ ಮಾಡಿದ್ದಾರೆ. ಒಟ್ಟಾರೆ ಕಾವೇರಿ ಹಾಗೂ ಮೇಕೆದಾಟು ವಿಚಾರ ಇಟ್ಕೊಂಡು ಸದಾ ತಮಿಳುನಾಡು ಕಿರಿಕ್ ಮಾಡಿಕೊಂಡೇ ಬರ್ತಾ ಇದೆ. ಮೇಕೆದಾಟು ಬಗ್ಗೆ ಎರಡೂ ರಾಜ್ಯಗಳ ಪ್ರತಿನಿಧಿಗಳು ಒಟ್ಟಾಗಿ ಚರ್ಚೆ ಮಾಡಿದ್ರೆ ಒಂದೊಳ್ಳೆ ತೀರ್ಮಾನಕ್ಕೆ ಬರುವ ಸಾಧ್ಯತೆಯಂತೂ ಇದ್ದೇ ಇದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.